ಸಿಎಂ ಸಚಿವರು ಮತ್ತು ಗಣ್ಯಾತಿ ಗಣ್ಯರು ಬರ್ತಾರೆ ಅಂದರೆ ಮಾತ್ರ ಗ್ರಾಮೀಣ ಪ್ರದೇಶದ ಒಂದಿಷ್ಟು ರಸ್ತೆಗಳು ತೇಪಿಗೆ ಹಾಕಿಸಿಕೊಳ್ಳುವಂಥ ಭಾಗ್ಯ ಪಡೆದುಕೊಳ್ತವೆ. ಅಂಥದಕ್ಕೆ ಉದಾಹರಣೆ ಆಗ್ತಿರೋದು ಕೊಪ್ಪಳ ತಾಲೂಕಿನ ಕಿಡದಾಳ ಮತ್ತು ಬಸಾಪುರ ಮಾರ್ಗದ ರಸ್ತೆ. ಏನು ಬಸಾಪುರದಿಂದ ಸಿಎಂ ಬಸವರಾಜ ಬೊಮ್ಮಾಯಿ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹಾಗೂ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಕೊಪ್ಪಳಕ್ಕೆ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಈ ಭಾಗದ ಅಂದ್ರೆ ಈ ಮಾರ್ಗದ ರಸ್ತೆಯನ್ನ ತೇಪೆ ಹಾಕುವಂತ ಒಂದು ಕೆಲಸ ನಡೀತಾ ಇದೆ. ಇಷ್ಟು ದಿನವಾದರೂ ಕೂಡ ಏನು ಬಸಾಪುರ ಮತ್ತು ಗಿಣಿಗೇರಿ ಮತ್ತು ಕೊಪ್ಪಳದ ಮಾರ್ಗವಾಗಿ ಈ ಮಾರ್ಗಕ್ಕೆ ಈ ಗ್ರಾಮಗಳಿಗೆ ತೆರಳ್ತಾ ಇರ್ತಕ್ಕಂಥ ಅಂದ್ರೆ ಸಂಪರ್ಕ ಕಲ್ಪಿಸುವಂತ ಈ ರಸ್ತೆಯಲ್ಲಿ ಆಳುದ್ದ ಗುಂಡಿಗಳಿದ್ರು ಕೂಡ ಯಾರು ಕೂಡ ಈವರೆಗೂ ನೋಡಿಲ್ಲ. ಈ ಗುಂಡಿಗಳಲ್ಲಿ ಎಷ್ಟೋ ವಾಹನ ಸವಾರರು ಬಿದ್ದು ಸಾಕಷ್ಟು ಅನಾಹುತ ಕೂಡ ಮಾಡ್ಕೊಂಡಿದ್ದಾರೆ, ಅನೇಕರು ಗಾಯಗೊಂಡಿದ್ದಾರೆ. ಈಗ ಸಿಎಂ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ರಾಜ್ಯ ಅಧ್ಯಕ್ಷರು ಬರ್ತಾರೆ ಅನ್ನುವಂತ ಒಂದೇ ಒಂದು ಕಾರಣಕ್ಕೆ ಈ ಮಾರ್ಗದ ರಸ್ತೆಯನ್ನ ತೇಪೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇದು ಸ್ಥಳೀಯರ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು JCB ಬೇರೆ ಬೇರೆ ವಾಹನಗಳು ಅಂದ್ರೆ ತೇಪೆ ಹಾಕೋದಕ್ಕೆ ಬೇಕಿರ್ತಕ್ಕಂಥ ಡಾಂಬರ್ ಅನ್ನ ತಂದಿರತಕ್ಕಂಥ ಒಂದು ವಾಹನ ಕಾಣ್ತಾ ಇದೆ, ಮತ್ತೆ ರೋಲರ್ ಕಾಣ್ತಾ ಇದೆ. ಇಷ್ಟು ದಿನವಾದ್ರೂ ಕೂಡ ಇವ್ರ ಕಣ್ಣಿಗೆ ಈ ಹಾಳಾಗಿರ್ತಕ್ಕಂಥ ರಸ್ತೆ ಕಾಣ್ಲಿಲ್ವಾ ಅನ್ನುವಂಥದ್ದು ಈಗ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಎಷ್ಟೋ ಜನರು ಅಂದ್ರೆ ಈ ಕೊಪ್ಪಳದಿಂದ ಕಿಡದಾಳ ಬಸಾಪುರ ಮಾರ್ಗವಾಗಿ ಗಿಣಿಗೇರಿಗೆ ಸಾಕ್ತಕ್ಕಂಥ ಈ ರಸ್ತೆಯಲ್ಲಿ ಅನೇಕ ವಾಹನ ಸವಾರರು ಬಿದ್ದು ಗಾಯಗೊಂಡಿರ್ತಕ್ಕಂಥ ಉದಾಹರಣೆಗಳಿದ್ರು ಕೂಡ ಆವಾಗ ಯಾವುದೇ ಅಧಿಕಾರಿಗಳು ಈ ರಸ್ತೆಗೆ ಡಾಂಬರೀಕರಣ ಮಾಡ್ತಕ್ಕಂಥ ಅಥವಾ ಆ ಗುಂಡಿಗಳನ್ನು ಮುಚ್ಚತಕ್ಕಂಥ ಒಂದು ಕೆಲಸ ಮಾಡಲಿಲ್ಲ. ಆದ್ರೆ ಈಗ ಏಕಾಏಕಿ ಸಿಎಂ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಜ್ಯದ ಅಧ್ಯಕ್ಷರು ಸೇರಿದಂತೆ ಬೇರೆ ಬೇರೆ ಗಣ್ಯಾತಿ ಗಣ್ಯರು ಬರ್ತಾರೆ ಅನ್ನುವಂಥ ಒಂದೇ ಕಾರಣಕ್ಕೆ ಇಲ್ಲಿ ತೇಪೆ ಹಾಕ್ತಕ್ಕಂಥ ಕೆಲಸ ನಡೀತಾ ಇದೆ ಅನ್ನುವಂಥದ್ದು ಈ ಭಾಗದ ಜನರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಕಿಡದಾಳದ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ನಾಗರಾಜ್ ಅವರು ಈ ಕುರಿತಂತೆ ನಮ್ಮ ಜೊತೆ ಮಾತಾಡ್ತಾರೆ. ಸರ್ ಹೇಳಿ, ಈ ಹಿಂದೆ ಈ ರಸ್ತೆ ಹೆಂಗಿತ್ತು ಅಂತ? ಒಂದು ಈ ರಸ್ತೆ ಮೆಡಿಕಲ್ ಕಾಲೇಜಿಂದ ಹಿಡಿದು ಬಸಾಪುರವರೆಗೂ ಒಂದೊಂದು ಅಡಿ 1.5 ಅಡಿ ತಗ್ಗಿದ್ವು. ಪೂರ್ತಿ ಒಂದು 4-5 ಜನ ನೈಟ್ ಟೈಮ್ನಲ್ಲಿ ಬೈಕ್ನವರು ಬಿದ್ದು ಒಬ್ಬರು ಡೆತ್ ಆಗಿಬಿಟ್ರು. ಭಾಳ ಗಾಯಗಳಾಗ್ಯಾವ. ನಾವೇ ಆಂಬುಲೆನ್ಸ್ ಕರೆಸಿ ನಾವೇ ಆಸ್ಪತ್ರೆಗೆ ಕಳಿಸಿದ್ದು ನಾವೇ ನೋಡಿದೀವಿ, ನಾವೇ ಮಾಡಿದ್ವಿ ಸರ್. ಅದಕ್ಕೆ ಈಗ CM ಬರ್ತಾರ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ ಅಂತೇಳಿ ಈಗ ಇವತ್ತು ನಿನ್ನೆ ಕೆಲಸ ಮಾಡ್ತಾ ಇದ್ದಾರೆ. ಅದು ಧೂಳ ಸರ್, ಪೂರ್ತಿ ಧೂಳ. ಗಾಡಿ ಮುಂದೆ ಗಾಡಿ ಹೋದ್ರೆ ಹಿಂದೆ ನಾವು ಬೈಕ್ನವ್ರು ಓಡಾಡಕ ಹೋಗಕ್ಕೆ ಕಣ್ ತಕ್ಕಂದ ಹೋಗಂಗಿಲ್ಲ ನಾವು, ಆ ಥರ ಧೂಳ ಬರ್ತೈತೆ ಗಾಡಿಗಳು. ಸಿಎಂ ಮತ್ತು ಗಣ್ಯಾತಿ ಗಣ್ಯರು ಬರ್ತಾರೆ ಅಂದ್ರೆ ಮಾತ್ರ ರಸ್ತೆಗಳು, ಇಲ್ಲಾಂದ್ರೆ ಇದು ನಾವು ಅಲ್ಲೇ PWಗೆ ಅದಕ್ಕೆ ಒಂದ್ ಸ್ವಲ್ಪ ಗಮನಕ್ಕೆ ತಂದಿವಿ, ಆದ್ರೆ ಯಾರು ಇಲ್ಲಿವರೆಗೂ ಕೇರ್ ಮಾಡಿಲ್ಲ. ಈಗ ಒಂದು 2-3 ದಿನದಿಂದ ನೋಡಿದ್ರೆ ಈ ರಸ್ತೆಯಲ್ಲಿ ಆಳುದ್ದ ಗುಂಡಿಗಳಿದ್ವು. ಈ ಕುರಿತಂತೆ ಅಧಿಕಾರಿಗಳು ಗಮನಕ್ಕೆ ತಂದಿದ್ರೆ ಬಂದಿಲ್ಲ ಸರ್. ಯಾರು ಅಧಿಕಾರಿಗಳು ಈ ಗಮನಕ್ಕೆ ನಾವು ಹೇಳಿದ್ರು ಕೂಡ ಬಂದಿಲ್ಲ, ಅವರು ಬಂದಿಲ್ಲ. ಇವಾಗ CM ಬರ್ತಾರ ಅಂತ ಹೇಳಿ ಇವಾಗ ನಿನ್ನೆಲಿಂದ ಗುಂಡಿ ಮುಚ್ತಾ ಇದ್ದಾರೆ. ಅದು ಗುಂಡಿ ಮುಚ್ಚಿ ಈಗ ಡಾಂಬರೀಕರಣ ಈಗ ಮಾಡ್ತಾ ಇದ್ದಾರೆ. ಇವಾಗ ಬರೀ ಕಲ್ಲು ಹಾಕಿದ್ರು, ಇವಾಗ ಇವತ್ತೇನೋ ಈಗ ಸಾಯಂಕಾಲ ಟೈಮ್ನಲ್ಲಿ ಮಾಡ್ತಾ ಇದ್ದಾರೆ ಸರ್. ಥ್ಯಾಂಕ್ ಯು. ಯಾವುದೇ ರಸ್ತೆಯನ್ನ ನೀವು ನೋಡಿದ್ರು ಕೂಡ ಕೊಪ್ಪಳದ ಭಾಗದಲ್ಲಿರ್ತಕ್ಕಂಥ ಬಹುತೇಕ ಗ್ರಾಮೀಣ ರಸ್ತೆಗಳು ತಗ್ಗುದಿಣ್ಣೆಗಳಿಂದ ಕೂಡಿವೆ, ಆಳುದ್ದ ಗುಂಡಿಗಳಿವೆ. ಆ ಬಗ್ಗೆ ಯಾವುದೇ ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಗಮನ ಹರಿಸೋದಿಲ್ಲ. ಆದ್ರೆ ಈ ಮಾರ್ಗದ ಮೂಲಕ ಸಿಎಂ ಮತ್ತು ಬೇರೆ ಬೇರೆ ಗಣ್ಯರು ಸಾಕ್ತಾರೆ ಅನ್ನುವಂಥ ಒಂದೇ ಕಾರಣಕ್ಕೆ ಡಾಂಬರೀಕರಣ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಪ್ಯಾಚ್ ವರ್ಕ್ ಮಾಡ್ತಾ ಇರ್ತಕ್ಕಂಥದ್ದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಪ್ರಕಾಶ್ ಗೋನ್ಕರ್ ಜೊತೆ ಮೌನಶಸ್ ಬಡಿಗೇರ್, ವಿಸ್ತಾರ ನ್ಯೂಸ್, ಕೊಪ್ಪಳ. ವಿಸ್ತಾರ ನ್ಯೂಸ್, ನಿಖರ ಜನಪರ.